ಏನಿದೆ ಅಂತ ಹೇಳಿ, ಏನು ನೈತಿಕತೆ ಇದೆ ಹೇಳಿ. ಜಿ ರಾಮ್ಜಿ, ನಾನು ಮೊನ್ನೆ ಚಾಮರಾಜನಗರದಲ್ಲಿ ಸೋಮವಾರ ಡೀಟೇಲಾಗಿ ಮಾತಾಡಿದ್ದೀವಿ. ಅವ್ರಿಗೆ ಗೊತ್ತಿದೆ ರೀ 4,43,000 ಬೋಗಸ್ ಕಾರ್ಡ್ ಇದ್ದವ್ರು ಈ ಕರ್ನಾಟಕದಲ್ಲಿ. 4,43,000 ಏನು ಮಾಡಿದ್ರು? ನಾವು ಗತಿಶಕ್ತಿಗೆ ಅದನ್ನು ಇನ್ವಾಲ್ವ್ ಮಾಡಿ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡತಕ್ಕಂಥದ್ದಕ್ಕೆ ಒಂದು ಮ್ಯಾಂಡೇಟ್ ಮಾಡಿದ್ದೀವಿ, ಅಕೌಂಟಬಿಲಿಟಿ ಮಾಡಿದ್ದೀವಿ. ನಾವು ಮೊದಲೇನು ಕೊಡ್ತಾಯಿದ್ವಿ, ಅದಕ್ಕಿಂತ 17,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಾವು ಜಾಸ್ತಿ ಕೊಡ್ತಾಯಿದ್ದೀವಿ. ಏನೂ ಮಾಡೋಕ್ಕಾಗ್ದಿರ ನೀವು ಏನೆಲ್ಲವನ್ನು ಮಾಡಿ ಇದೇ ರೀತಿ ಎಷ್ಟು ಸಾರಿ ನೀವು ವಂಚಿಸ್ತೀರಿ ಜನನ, ಎಷ್ಟು ಮೋಸ ಮಾಡ್ತೀರಿ. 100 ಜನ ಇದ್ದಿದ್ದನ್ನ 125 ದಿನ ಮಾಡಿದ್ದೀವಿ, 345 ದಿನ 370 ಮಾಡಿದ್ದೀವಿ. 14 ದಿನದೊಳಗಡೆ ಅವ್ರಿಗೇನಾದ್ರು ಕೂಲಿ ಕೊಡಲಿಲ್ಲ ಅಂದರೆ, ಪೇಮೆಂಟ್ ಮಾಡಲಿಲ್ಲ ಅಂದರೆ ಬಡ್ಡಿ ಸೇರಿಸ್ಕೊಡ್ಬೇಕು ಅಂತ ಮಾಡಿದ್ದೀವಿ. ಜೀವನದಲ್ಲಿ ಯಾವತ್ತಾರು ಮಾಡಿದ್ರಾ? ಅಧಿಕಾರಿಗಳಿಗೆ ಮತ್ತು ಎಲ್ಲ ಒಂದು ಕಡೆ ನಿಮ್ಮ ಪಠಾನಂಗಳಿಗೆ ತಿನ್ನೋದಕ್ಕೆ ಅವಕಾಶ ಇತ್ತು. ಯಾರ್ದೋ ಹೆಸರಿನಲ್ಲಿ JCB ತರೋರೆ ಎಲ್ಲ ಮಾಡಿಬಿಟ್ಟು ಯಾರ್ದೋ ಸೀನಿನ ಹೆಸರು ಹಾಕ್ಕೊಂಡು ಬಿಲ್ ತೊಗೊಂಡು ಅದನ್ನು ಏನು ಮಾಡ್ತಾಯಿದ್ರಿ ಅನ್ನೋದು ದೇಶಕ್ಕೆ ಗೊತ್ತಿದೆ. ನಾನು ಚರ್ಚೆಗೆ ಬನ್ನಿ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಇನ್ನೂ ಎಷ್ಟು ಸಾರಿ ನನಗನ್ನಿಸ್ತದೆ ಸಿದ್ದರಾಮಯ್ಯನವ್ರು ಇಷ್ಟೊಂದು ವೀಕ್ನೆಸ್ಸು ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾಗಿದ್ದೋ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಏನೋ ಒಂದಷ್ಟು ರಾಜ್ಯಕ್ಕೆ ಮಾಡಿದ್ರು. ಅದು ಬಿಟ್ಟರೆ ಎರಡನೇ ಸಾರಿಗೆ ಕುರ್ಚಿಗೆ ಅಂಟ್ಕೊಂಡು ನೆನೆ ನೋಡಿದ್ರಲ್ಲ ಹೆಂಗೆ ಓಡ್ತಾರೆ ಅಂತ ಅಂದ್ಬಿಟ್ಟು ಕಚ್ಚೆ ಎತ್ಕೊಂಡು ಒಬ್ಬರು ಇನ್ನೊಂದು ಎತ್ಕೊಂಡು ಈ ಪರಿಸ್ಥಿತಿಲಿರುವಾಗ ಅವ್ರಿಗೆ ಜಿ ರಾಮ್ಜಿನೂ ಗೊತ್ತಿಲ್ಲ, ಮನ್ರೇಗಾನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಒಂಚೂರು ವಾಸ್ತುಸ್ಥಿತಿನೇ ಗೊತ್ತಿಲ್ಲ. ಸ್ವಲ್ಪ ದಯವಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆ, ರಾಷ್ಟ್ರ ಯಾವ ರೀತಿ ಹಳ್ಳಿಗಾಡಿನ ಜನರಲ್ಲಿರ್ತಕ್ಕಂಥ ಕೆಲವು ಸವಲತ್ತುಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡುವ ಕೆಲಸಗಳು ಒಂದು ರೀತಿಯ ಆಸ್ತಿ ಆಗಬೇಕು.